ಹಾಯ್ ಹಲೋ ನಮಸ್ಕಾರ ಪ್ರಿಯ ಗೆಳೆಯರೇ ಗೆಳತಿಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾವು ಗಣೇಶನ ಹೇಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಂತಾನೆ. ಸೊ ಇದು ಬಂದುಬಿಟ್ಟು ಗಣೇಶ ಹಬ್ಬ ಮುಂಚೆ ದಿನ ತೆಗೆದಿರೋ ವಿಡಿಯೋ. ಸೊ ಇದನ್ನು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿಮಗೆ. ಸೊ ನಮ್ಮ ಏರಿಯಾಲಿರೋ ಕೆಲವು ಅಂಗಡಿಗಳಿಗೆ ಹೋಗ್ಬಿಟ್ಟು ಯಾವ ಥರ ಗಣೇಶ ತೊಗೋಬೇಕು, ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊತಾ ಇದ್ವಿ. ಸೊ ಹಾಗಾಗಿ ಎಲ್ಲರಿಗೂ ಇಷ್ಟ ಆಗೋ ಥರ ತೊಗೋಬೇಕಂತ ಹೇಳ್ಬಿಟ್ಟು ಎಲ್ಲರೂ ಹೋಗಿ ನೋಡಿ ಫೈನಲ್ ಆಗಿ ಈ ಗಣಪನ ನಮ್ಮ ಮನೆಗೆ ಬುಕ್ ಮಾಡಿದ್ವಿ ನಾವು. ನೋಡಿ ಎಷ್ಟು ಚೆನ್ನಾಗಿ ಮಹಾರಾಜರ ಥರ ಬಂದರು, ನಮಗೆಲ್ಲ ಆಶೀರ್ವಾದ ಮಾಡಿ ಖುಷಿಯಿಂದ ಅವ್ರಿಗೆ ಬೀಳ್ಕೊಟ್ವಿ ನಾವು. 3 ದಿನ ಕೂಡಿಸಿದ್ವಿ ಗಣೇಶನ. ತುಂಬ ಖುಷಿ ಆಯ್ತು ಅವ್ರನ್ನ ನೋಡಿ. ಹಾಗಾಗಿ ಅವತ್ತಿನ ದಿನ ಸಂಜೆ ಗಣೇಶ ಹಬ್ಬ ಆದಮೇಲೆ ನಾನು ಮೈದ್ನ ನಮ್ಮ ಯಜಮಾನ್ರು ಮಕ್ಕಳೆಲ್ಲ ಮೂವಿಗೆ ಹೋಗಿದ್ವಿ. ನಾನೇನೇನು ಒಳ್ಳೆ ಮೂವಿ ರಿವ್ಯೂವರ್ ಅಂತೂ ಅಲ್ವೇ ಅಲ್ವಾ. ಆದರೆ ನನ್ನ ಅಭಿಪ್ರಾಯ ಹೇಳಬೇಕು ಅಂತ ಅನಿಸ್ತು ಈ ಜಾಗದಲ್ಲಿ. ನನಗಂತೂ ಓಕೆ, ಎಲ್ಲ ಕಡೆ ಈ ಮೂವಿ ಬಗ್ಗೆ ಅಪ್ ಆ್ಯಂಡ್ ಡೌನ್ಸ್ ಬರ್ತಾನೇ ಇದೆ. ಆದರೆ ನನಗೆ ಯಾಕೋ ಓಕೆ ಅನಿಸ್ತು ಮೂವಿ. ಒನ್ ಟೈಮ್ ವಾಚ್. ಒಂದು ಒಳ್ಳೆ ಫ್ಯಾನ್ ಆಗಿರೋ ಆ ಹೀರೋಗೊಂದು ಒಳ್ಳೆ ಫ್ಯಾನ್ ಆಗಿರೋವ್ರಿಗಂತೂ ಖಂಡಿತ ಇಷ್ಟ ಆಗೇ ಆಗಿತ್ತು. ಒನ್ ಟೈಮ್ ವಾಚಬಲ್ ಮೂವಿ. ಸೊ ಹಾಗಾಗಿ ನಮ್ಮ ಸ್ಯಾಟರ್ಡೇ ಎಲ್ಲ ಹಿಂಗೋಯ್ತು. ಸಂಡೇ ಬಂದುಬಿಟ್ಟು ಸ್ವಲ್ಪ ಮಾರ್ನಿಂಗ್ ಕ್ಲೀನಿಂಗ್ ಎಲ್ಲ ಆದಮೇಲೆ ಮಕ್ಕಳಂತೂ ತುಂಬ ಮಮ್ಮಿ ಬೋರ್ ಆಗ್ತಾಯಿದೆ ಅಂತ ಹೇಳಿದ್ದಕ್ಕೆ ನಮ್ಮ ಯಜಮಾನ್ರಿಗೆ ಗೊತ್ತಿರೋರು ಯಾರೋ ಹೇಳಿದ್ರಂತೆ ಈ ಥರ ಟ್ಯಾನರಿ ರೋಡಲ್ಲಿ ತುಂಬ ದೊಡ್ಡ ಗಣೇಶಗಳನ್ನ ಕೂಡಿಸಿದ್ದಾರೆ ಅಂತ. ಸೊ ನಾವು ಯಾವಾಗಲೂ ನೋಡಿರಲಿಲ್ಲ, ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ನಾವೆಲ್ಲರೂ 3 ಗಾಡಿಗಳಲ್ಲಿ ಹೋಗಿ ನೋಡ್ಕೊಂಬಂದ್ವಿ. ನಾನಂತೂ ಅಲ್ಲಿ ಹೋದ್ಮೇಲೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಷ್ಟಷ್ಟು ದೊಡ್ಡ ಗಣೇಶಗಳು ಬೆಂಗಳೂರಲ್ಲಿರೋದು. ತುಂಬ ನನಗೆ ಆಶ್ಚರ್ಯ ಆಯಿತು ಮತ್ತು ಖುಷಿ ಆಯಿತು. ಒಳ್ಳೆ ನಿಜವಾಗ್ಲೂ ಒಂದು ಫೆಸ್ಟಿವಲ್ ತೇರ್ ರೀತಿಯಾಗಿ ನೋಡ್ದಂಗೆ ಆಯಿತು ನನಗೆ ಅಷ್ಟಷ್ಟು ದೊಡ್ಡ ಗಣೇಶಗಳನ್ನ. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಕಳೆ ಇದೆ. ನನ್ನ ಮಗಳಂತೂ ಕೇಳ್ತಾನೆ ಇದ್ಲು, ಮಮ್ಮಿ ಇಷ್ಟು ದೊಡ್ಡ ಗಣೇಶಗಳನ್ನ ಹೆಂಗೆ ಮಮ್ಮಿ ಅವ್ರು ಎತ್ಕೊತಾರೆ? ಅಯ್ಯೋ ಮಮ್ಮಿ ನೋಡೋದ್ರ ಕಲರ್ ಎಷ್ಟು ಚೆನ್ನಾಗಿದೆ, ಎಷ್ಟು ಗುಂಡಿಗಿದ್ದಾನೆ, ಎಷ್ಟು ಮುದ್ದಾಗಿದ್ದಾನೆ ಅಂತ ನನ್ನ ದೊಡ್ಡ ಮಗಳಂತೂ ಹೇಳ್ತಾನೇ ಇದ್ಲು. ಅವಳಂತೂ ಫಿದಾ ಆಗಿಬಿಟ್ಲು. ಪ್ರತಿಯೊಂದು ಗಣೇಶಗಳನ್ನ ನೋಡಿ ಅಷ್ಟೇ ಖುಷಿಪಟ್ಲು. ನಮ್ಮ ಎಲ್ಲರಕ್ಕಿಂತ ನನಗೆ ನಿಜವಾಗ್ಲೂ ಎಷ್ಟು ಆಶ್ಚರ್ಯ ಆಯ್ತು ಅಂದರೆ, ನಾನು ಯಾವತ್ತೂ ಬೆಂಗಳೂರಲ್ಲಿ ಇಷ್ಟಿಷ್ಟು ದೊಡ್ಡ ಗಣೇಶಗಳನ್ನ ನೋಡೇ ಇರಲಿಲ್ಲ. ನೋಡಿದ್ದೀನಿ, ಆದರೆ ಈ ಸೈಜ್ ಗಣೇಶಗಳನ್ನ ನಾನು ಯಾವತ್ತೂ ನೋಡಿರಲಿಲ್ಲ. ಆ ಫಸ್ಟ್ ಟೈಮ್ ನೋಡಿರೋವಾಗಂತೂ ನನಗೆ ತುಂಬಾ ಖುಷಿಯಾಯಿತು. ಮತ್ತು ನಾನು ಇಷ್ಟು ವರ್ಷ ನೋಡಿರಲಿಲ್ಲ ಅನ್ನೋ ಒಂದು ಬೇಸರ ನನಗಿತ್ತು. ನಮ್ಮ ಯಜಮಾನ್ರಿಗಂತೂ ಹೇಳಿದೆ, ನೆಕ್ಸ್ಟ್ ಇಯರಿಂದ ಪ್ರತಿ ವರ್ಷ ಗಣೇಶ ಹಬ್ಬ ಇದ್ದಾಗ ಈ ಥರ ಹೋಗಿ ಎಲ್ಲ ಗಣೇಶ ಎಲ್ಲ ಏರಿಯಲ್ಲಿ ಡಿಫ್ರೆಂಟಾಗಿ ಮಾಡ್ತಾರಲ್ಲ, ನೋಡ್ಕೊಂಬರೋಣ ಅಂತ ಹೇಳಿದೆ. ಇದು ಬಂದುಬಿಟ್ಟು ಇವತ್ತು ಮಂಡೇ ತೆಗೆದಿರೋ ವ್ಲಾಗ್ ಇದು. ನಮ್ಮ ಗಣೇಶನ ಕೊನೆಗೆ ನಾವು ಅಲ್ಸೂರು ಲೇಕಲ್ಲಿ ಬಿಡೋಕ್ಕಂತ ಹೋಗಿದ್ವಿ. ನಮ್ಮ ಹುಡುಗ ಬಂದುಬಿಟ್ಟು ದಿಷ್ಟಿ ತೆಗಿತಾ ಇದ್ದಾನೆ ಲಾಸ್ಟಲ್ಲಿ. ತುಂಬ ಬೇಜಾರಾಯ್ತು ಎಲ್ಲರಿಗೂ, ಏನಪ್ಪ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ವಿ ಹೋಗ್ಬಿಡ್ತಾ ಇದ್ದಾನಂತ. ಆದರೆ ಈ ವರ್ಷ ಕಳಿಸ್ಕೊಟ್ರೇ ಅಲ್ವಾ ಬರೋ ವರ್ಷ ಖುಷಿಯಾಗಿ ಬರೋದಕ್ಕೆ. ನೋಡಿ ಒಂದು ಕ್ಲಿಪ್ನ ನಿಮಗೋಸ್ಕರ ಆ್ಯಡ್ ಮಾಡಿದ್ದೀನಿ. ಅಲ್ಲಿ ಕ್ರೇನಲ್ಲಿ ಎಷ್ಟು ದೊಡ್ಡ ಗಣೇಶಗಳು ಅವನ್ನೆಲ್ಲ ತೊಗೊಂಡು ಅವ್ರನ್ನ ಮೂವ್ ಮಾಡಿಕೊಂಡು ತೊಗೊಂಬಂದು ಸೆಂಟ್ರಲ್ಲಿ ಬಿಡ್ತಾಯಿದ್ರು. ನಾವೆಷ್ಟು ಪೂಜೆಗಳೆಲ್ಲ ಮಾಡಿರ್ತೀವಿ, ಆ ಪೂಜೆ ಮತ್ತು ಪ್ರತಿಯೊಬ್ಬರು ಏನೇನೆಲ್ಲ ಮನಸ್ಸಲ್ಲಿ ಬೇಡ್ಕೊಂಡಿದ್ದೀರಿ ನಿಮ್ಮೆಲ್ಲರಿಗೂ ಬರೋ ವರ್ಷ ಅದು ಖಂಡಿತ ಸಿಗಲಿ ಅಂತ ಹೇಳಿಬಿಟ್ಟು ನಾನಂತೂ ನಿಮ್ಮೆಲ್ಲರ ಪರವಾಗಿ ಬೇಡ್ಕೊಂಡೆ. ನಾನು ಬೇಡ್ಕೊಂಡಾಗ ಒಂದೇ ಬೇಡ್ಕೊಂಡೆ, ದೇವರೇ ಬರೋ ವರ್ಷ ಬರೋವಾಗ ಆರೋಗ್ಯ, ಐಶ್ವರ್ಯ, ಶಾಂತಿ, ನೆಮ್ಮದಿ, ಖುಷಿ ಎಲ್ಲವನ್ನು ನಮಗೋಸ್ಕರ ತೊಗೋಬಾಪ, ನಮ್ಮನ್ನೆಲ್ಲರನ್ನೂ ಸದಾ ಸಂತೋಷವಾಗಿ ಇಟ್ಕೋ ಅಂತ ಹೇಳಿಬಿಟ್ಟೆ ನಾನು ಬೇಡ್ಕೊಂಡಿದ್ದು. ಮತ್ತು ನಾನು ಈ ಆಲ್ಮೋಸ್ಟ್ ಒಂದು ಕಳೆದ 4 ವರ್ಷದಿಂದ ನಾವು ಅಲ್ಸೂರಿಗೆ ಹೋಗ್ತಾನೇ ಇದ್ದೀವಿ ಬಿಡೋದಕ್ಕೆ. ಆದರೆ ವರ್ಷ ಸ್ವಲ್ಪ ಮ್ಯಾನೇಜ್ಮೆಂಟ್ ಅಷ್ಟಾಗಿ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಆದರೆ ಈ ವರ್ಷ ಅಂತೂ ನಿಜವಾಗ್ಲೂ ನಮ್ಮ ಬೆಂಗಳೂರು ಪೊಲೀಸ್ ಅವ್ರನ್ನ ಮೆಚ್ಕೋಬೇಕು. ಅವ್ರ ಮೇಂಟೆನೆನ್ಸ್ ಆಗಲಿ, ಅವ್ರ ಕ್ರೌಡ್ನ ಮ್ಯಾನೇಜ್ ಮಾಡಿದ ರೀತಿ ಆಗಲಿ ನನಗೆ ತುಂಬಾ ಇಷ್ಟ ಆಯಿತು. ಏನಕ್ಕಂದರೆ ಅಲ್ಲಿ ಜನ ಓವರ್ಫ್ಲೋ ಆಗಿ ಬರ್ತಾನೆ ಇರ್ತಾರೆ. ಅದು ಮೂವಿಂಗ್ ಪಾಪ್ಯುಲೇಷನ್. ಆ ಮೂವಿಂಗ್ ಪಾಪ್ಯುಲೇಷನ್ನ ಸ್ಟ್ಯಾಂಡ್ ಸ್ಟಿಲ್ ಮಾಡದೆ ಅವ್ರನ್ನ ಮುಂದಕ್ಕೆ ಹೋಗ್ಸಿದ್ರೇ ಇನ್ನು ಬರೋ ಕ್ರೌಡ್ಗೆ ಜಾಗ ಆಗೋದು.
ನಮ್ಮ ಬೆಂಗಳೂರು ಪೊಲೀಸವರಂತೂ ಅವ್ರ ಕರ್ತವ್ಯನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ನಂಗೆ ತುಂಬ ಇಷ್ಟ ಆಯ್ತು ಈ ಸರಿ ಅವ್ರು ನಡ್ಕೊಂಡಿರೋದು ವಿಧಾನ ಆಗಲಿ, ಕ್ರೌಡ್ ಹತ್ರ ಅವ್ರು ಇಂಟ್ರ್ಯಾಕ್ಟ್ ಮಾಡಿದ ರೀತಿ ಆಗಲಿ, ಅವರು ಒಂದೊಂದು ಗೈಡ್ಲೈನ್ಸ್ ಕೊಟ್ಟಿದ್ದಾಗಲಿ, ಮತ್ತು ಕ್ರೌಡ್ನ ಹೆಂಗೆ ಮೂವ್ ಮಾಡಿ ಆದಷ್ಟು ಬೇಗ ಎಲ್ಲನೂ ಕ್ಲಿಯರ್ ಮಾಡಿದ ರೀತಿ ತುಂಬಾ ಇಂಪ್ರೆಸಿವ್ ಇತ್ತು. ಅದಾದಮೇಲೆ ನೋಡಿ ತುಂಬ ಗಣೇಶಗಳು ಹಿಂದೆ ಒಂದಕ್ಕೆ ಮಿಂಚಿ ಒಂದು ಗಣೇಶ ಅಷ್ಟು ಅಂದವಾಗಿ ಚಂದವಾಗಿ ಅವ್ರವ್ರಿಗೆ ರೀತಿಯಲ್ಲಿ ಅವರು ರೆಡಿ ಮಾಡಿದರು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಇದೊಂದು ಅಷ್ಟು ಗಣೇಶ ಅಲ್ಲೂ ಈ ಒಂದು ಗಣಪ ಮಾತ್ರ ಎಷ್ಟು ದೊಡ್ಡದಾಗಿದ್ದ ಅಂದರೆ ಅವನಷ್ಟು ಕಳೆಯಾಗಿ ನನಗೆ ಯಾವ ಗಣೇಶನೂ ಕಾಣಿಸ್ಲಿಲ್ಲ. ನೋಡಿ ಎಷ್ಟು ಕಳೆಯಾಗಿದ್ದಾನೆ. ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಅಲ್ಲಿ ರೌಂಡೆಲ್ಲ ಹೊಡೆದ. ಏನಪ್ಪ ಗಣಪ ನಮಗೆಲ್ಲರಿಗೂ ಕಾಪಾಡಪ್ಪ, ಯಾವಾಗಲೂ ಸದಾ ನೀನು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಓಕೆ, ನಿಮ್ಮೆಲ್ಲರಿಗೋಸ್ಕರ ನಾನು ಇವತ್ತು ಬೇಡ್ಕೊಂಡಿದ್ದೀನಿ. ಆಮೇಲೆ ನೋಡಿ ಲೈನಾಗ ಒಂದರಿಂದ ಒಂದು ವೆಹಿಕಲ್ಸ್ ಬರ್ತಾನೇ ಇತ್ತು. ಅವ್ರ ಅಷ್ಟು ಗಣೇಶಗಳನ್ನ ನೋಡಿ ತುಂಬ ಖುಷಿ ಆದ್ವಪ್ಪ. ನಾನಂತೂ ಹೋದ ವರ್ಷಕ್ಕಿಂತ ಈ ವರ್ಷ ಬಂದುಬಿಟ್ಟು ತುಂಬ ಗಣೇಶಗಳು ವೆರೈಟಿ ಗಣೇಶಗಳು ಯಾವುದ್ಯಾವುದೋ ರೀತಿ ನಾವು ಯಾವತ್ತೂ ಅಯ್ಯೋ ಈ ಥರನೂ ಗಣೇಶ ಇದೆಯಾ ಅಂದ್ಕೊಳ್ಳೋ ಥರ ವೆರೈಟಿ ಗಣೇಶಗಳು ಮಾಡಿದರು. ಹಲ್ಸೂರು ಲೇಕ್ ಹತ್ರ ತುಂಬ ಚೆನ್ನಾಗಿತ್ತು. ತುಂಬ ಒಳ್ಳೆ ಫೆಸ್ಟಿವಲ್ನ ನೋಡ್ದಂಗಿತ್ತು. ನೀವು ಯಾರಾದರೂ ಯಾವತ್ತಾದರೂ ಹಲ್ಸೂರು ಹತ್ರ ಹೋಗಿದ್ದೀರಾ? ನೀವು ನೋಡಿದ್ದೀರಾ? ಯಾರಾದರೂ ನೋಡಿದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನೀವೆಲ್ಲ ನನಗೆ ಮೆನ್ಷನ್ ಮಾಡಿ. ಮತ್ತು ತುಂಬ ಜನ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೀವು ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನನ್ನ ವೀಡಿಯೋಸ್ನ. ನೀವು ನನಗೆ ಸಬ್ಸ್ಕ್ರಿಪ್ಷನ್ ದ್ವಾರಾನೇ ನೀವು ನನಗೆ ಹೆಲ್ಪ್ ಮಾಡೋಕ್ಕಾಗೋದು. ದಯವಿಟ್ಟು ನನ್ನಂಥ ಬಿಗನರ್ನ ನೀವು ಪ್ರೋತ್ಸಾಹಿಸಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಇಲ್ಲಿ ನೋಡಿದ್ರೆ ಇನ್ನೂ ಗಣೇಶಗಳು ಬರ್ತಾನೆ ಇತ್ತು. ಸುಮಾರು ಟೈಮ್ ಅವಾಗ ಆಲ್ರೆಡಿ 12 ಗಂಟೆ ಆಗಿತ್ತು. ಆದರೆ ನಮ್ಮ ಮಕ್ಕಳು ಗೊತ್ತಲ್ವಾ, ಕದಲ್ತಾ ಇಲ್ಲ. ಇನ್ನೂ ಗಣೇಶಗಳು ಬರುತ್ತೆ ನೋಡೋಣ, ವೆರೈಟಿ ಇದೆ, ಇನ್ನೂ ಗಣೇಶಗಳು ಬರ್ತಾಯಿದೆ ವೆರೈಟಿ, ನೋಡೋಣ ಅಂತ ನಾವು ಎಷ್ಟೇ ನಾವು ಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ನಮ್ಮ ಮಕ್ಕಳು ಬರ್ತಾನೆ ಇರಲಿಲ್ಲ. ಸರಿ ಆಯಿತು ಹೋಗಲಿ ನೋಡಲಿ ಅಂತ ಹೇಳ್ಬಿಟ್ಟು ನಾವು ನಿಂತ್ಕೊಂಡು ನೋಡ್ತಾನೇ ಇದ್ವಿ ಗಣೇಶಗಳನ್ನ. ನಮಗಂತೂ ಅಷ್ಟು ಗಣೇಶಗಳು, ಆ ವೆರೈಟಿ ಗಣೇಶಗಳನ್ನ ನೋಡಿ ಕಣ್ತುಂಬ ಸಿಕ್ಕಾಪಟ್ಟೆ ಎಲ್ಲರಿಗೂ ಖುಷಿ ಆಯಿತು. ಆಮೇಲೆ ಅಲ್ಲಲ್ಲಿ ಪ್ರಸಾದಗಳು ಹಂಚ್ತಾಯಿದ್ರು. ಆ ಪ್ರಸಾದಗಳನ್ನ ತೊಗೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಅಮೃತ. ಅವ್ರು ಕೊಡೋ ಒಂದೊಂದು ಸ್ಪೂನು ಆ ಗಣೇಶನ ಕಣ್ತುಂಬ ನೋಡಿ ಖುಷಿಪಟ್ಟು ಅವ್ನು ಕೊಡೋ ಪ್ರಸಾದನ ಹೊಟ್ಟೆ ತುಂಬ ತಿಂತಾಯಿದ್ವಿ ನಾವು. ನಮಗಂತೂ ಸ್ಯಾಟರ್ಡೇ ಆಗಲಿ, ಸಂಡೇ ಆಗಲಿ, ಮಂಡೇ ಆಗಲಿ ನಾವು ಗಣೇಶನಂತೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅದು ಮನೆಯಲ್ಲೇ ಆಗಲಿ, ಆಚೆ ಹೋಗಿ ಇಡೀ ಬೆಂಗಳೂರಲ್ಲಿ ಆಲ್ಮೋಸ್ಟ್ ತುಂಬ ಕಡೆ ನಾವು ನೋಡ್ಕೊಂಬಂದ್ವಿ ಗಣೇಶನ. ಈ ಸರಿ ಅಂತೂ ನಾನು ಕಂಡಂಗೆ ಗಣೇಶ ತುಂಬ ಕಡೆ ವೆರೈಟಿಯಾಗಿ ಬಂದಿದ್ದಾನೆ, ಡಿಫ್ರೆಂಟಾಗಿ ಬಂದಿದ್ದಾನೆ ಗಣೇಶ. ಸೊ ಗಣೇಶಪ್ಪ ದಯವಿಟ್ಟು ಎಲ್ಲರಿಗೂ ನಿನ್ನ ಆಶೀರ್ವಾದ ಇರಲಿ. ಮತ್ತು ಮಳೆ ಬಿಸಿಲು ಎಲ್ಲನೂ ಸಮಾನವಾಗಿ ಕೊಡಪ್ಪ, ನಮ್ಮೆಲ್ಲರನ್ನೂ ಕಾಪಾಡಪ್ಪ. ನಿಮ್ಮೆಲ್ಲರ ಕೋರಿಕೆ ಏನೇನಿದೆಯೋ ಆ ಗಣಪ ಖಂಡಿತ ತೀರಿಸಲಿ ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊತೀನಿ. ಮತ್ತು ಹೀಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬರೋ ವಿಡಿಯೋಲಿ ನಿಮಗೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ. ಆವಾಗಂಟ ಪ್ಲೀಸ್ ನನ್ನ ವೀಡಿಯೋಸ್ನ ಶಾರ್ಟ್ಸ್ನ ವಾಚ್ ಮಾಡ್ತಾನೇ ಇರಿ. ನಾನು ನಿಮಗೋಸ್ಕರ ಡೈಲಿ ಒಂದು ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾನೇ ಇರ್ತೀನಿ. ಮತ್ತು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹ್ಯಾವ್ ಅ ನೈಸ್ ಡೇ. ಬಾಯ್.